ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನನಗೆ ಒಂದು ಮನೆ ಮಾಡಬೇಕು, ನಾನೊಂದು ಸ್ವಂತ ಮನೆ ನಿರ್ಮಾಣ ಮಾಡಬೇಕು ಅನ್ನೋ ಆಸೆ ಕನಸು ಇದ್ದೇ ಇರುತ್ತೆ. ಆದರೆ ಅವರ ಒಂದು ಹಣೆ ಬಾರನೋ ಅಥವಾ ವಿಪರ್ಯಾಸನೋ ಗೊತ್ತಿಲ್ಲ, ಬರೀ ಬಾಡಿಗೆ ಮನೆಯಲ್ಲೇ ಸುತ್ತೋಡಿತಾ ಇರ್ತಾರೆ ಅಂತ ಹೇಳ್ಬೋದು. ಇವತ್ತು ನೀವು ಕೊಡುವಂಥ ಒಂದು ರೆಮಿಡಿ ಹೆಂಗೆ ತಂತ್ರ ವರ್ಕ್ ಆಗಬೇಕು ಅಂತಂದರೆ, ಅವರ ಒಂದು ಸ್ವಂತ ಮನೆ ಡೋರ್ ಕೀ ಓಪನ್ ಮಾಡಬೇಕು ಅವರು. ಸೊ ಆ ಥರ ಒಂದು ಕೀಲಿ ಕೈ ರೆಮಿಡಿಯನ್ನು ನೀವು ಕೊಡಬೇಕಾಗತ್ತೆ. ಬಿಕಾಸ್ ಸ್ವಂತ ಮನೆ ಬೇಕು ಅಂತ ಕಮೆಂಟ್ಸಲ್ಲಿ ಕೂಡ ಸಾಕಷ್ಟು ಜನ ತಿಳಿಸ್ತಿರ್ತಾರೆ. ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶವಾಗಿ ಇವತ್ತು ಈ ಪ್ರಶ್ನೆನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಬಾಡಿಗೆ ಮನೆ ಇರೋರು ಸ್ವಂತ ಮನೆ ಬೇಕು ಅಂತಂದರೆ ಏನು ಮಾಡಬೇಕು, ಏನು ಮಾಡೋದ್ರಿಂದ ಆದಷ್ಟು ಬೇಗ ಸ್ವಂತ ಮನೆ ನಿರ್ಮಾಣ ಆಗುತ್ತೆ, ಇದಕ್ಕೆ ಒಂದು ರೆಮಿಡಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಭೂಮಿನೇ ನಮ್ಮ ಮನೆ. ನಾವಿರೋ ತನಕ ನಮ್ಮ ಮನೆ ಇದು, ಈ ಭೂಮಿನೇ. ಅಲ್ಲೋ ತಾಯಿ ಗರ್ಭದಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾಳೆ, ಮತ್ತು ಪ್ರಾಣ ಹೋದ್ಮೇಲೂ ಭೂತಾಯಿ ಗರ್ಭದಲ್ಲಿ ಇಟ್ಕೊಂಡು ಪೋಷಣೆ ಮಾಡ್ತಾಳೆ. ಮನುಷ್ಯನ ಹೀಗೇನೆ, ದೇಹವನ್ನು ಕೊಟ್ಟರೂ ಕೂಡ, ಆತ್ಮ ಹಾಕಿ ಜೊತೆಗಿದ್ದರೂ ಕೂಡ ಹಾಗೆ ಇರುತ್ತೆ. ಆದರೆ ಈ ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಮನುಷ್ಯನಿಗೆ ಅದು ಬೇಕಾಗತ್ತೆ ಕೂಡ. ಅಂತಹದ್ರಲ್ಲಿ ಏನಾದರೂ ಒಂದು ಅವ್ರ ಭಾಗ್ಯದಲ್ಲಿ ಬರೆದಿದೆಯೋ ಬರೆದಿಲ್ವೋ, ಆ ಯೋಗ ಇದೆಯೋ ಇಲ್ವೋ, ಯಾರಾದರೂ ಹೇಳಿಬಿಟ್ರೆ ಸಾಕು, ಪಾಪ ನಿನಗೆ ಮನೆ ಕಟ್ಟೆ ಯೋಗನೇ ಇಲ್ಲ ಅಂತಂದರೆ ಅವನಿಗೆ ಜೀವಮಾನ ಪರ್ಯಂತ ಆ ಮಾತು ನೆನಪು ಬರ್ತಾನೆ ಇರುತ್ತೆ. ದಯವಿಟ್ಟು ಯಾರಿಗೂ ಯಾವುದೇ ಕಾರಣಕ್ಕೂ ಆ ರೀತಿ ಮಾತಾಡಲೇಬೇಡಿ. ಯೋಗ ಇಲ್ಲದವನಿಗೂ ಕೂಡ ಯೋಗ ಇದೆ ಅಂತಲೇ ನೀವು ಲೆಕ್ಕ ತೋರಿಸಿದ್ರೆ ನಡೆಯುವಂಥದ್ದು. ಈಗ ನಾನು ಹೇಳ್ತೀನಲ್ಲ, ಯಾರಾದರೂ ನಿಮ್ಗೆ ಅದು ಹೇಳಿದರೆ ಬಹುಶಃ ನಿಮಗೆ ಎಂತಹದ್ದೇ ನೋವಲ್ಲಿದ್ದರೂ ಕೂಡ, ಯಾಕಂದರೆ ಅವನ ಕೃಪೆ ಆಗಬೇಕಷ್ಟೇ ನಮಗೆ. ಅದಾಯಿತು ಅಂತಂದರೆ ಮಾತ್ರ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಡಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಮಂಗಳವಾರ ಮತ್ತು ಶುಕ್ರವಾರ, ಮಂಗಳವಾರ ಮತ್ತು ಶುಕ್ರವಾರ ಒಂದಷ್ಟು ದಿನಗಳು ಅಂತ ಮಾಡ್ತಾ ಹೋಗಿ. ಅದು ಲೆಕ್ಕ ಹೆಂಗೆ ತಗೊಳುತ್ತೆ ಅಂತಂದರೆ, ಈ 15 ಶುಕ್ರವಾರಗಳು ತಗೊಳುತ್ತೆ, 27 ಮಂಗಳವಾರ ತಗೊಳುತ್ತೆ. ನೀವು ಈ ಸಂಖ್ಯೆ ಆದರೂ ಮಾಡಿ, ಅಥವಾ ನಿಮಗೆ ಇನ್ನೂ ಸಹಾನುಭೂತಿ ಇದ್ದು ಮತ್ತು ಮುಂದುವರಿಸಿದ್ರು ಕೂಡ ಬಹಳ ಸಂತೋಷವೇ. ಏನಿಲ್ಲ, ತೀರಾ ಚಿಕ್ಕದು, ಈ ಅಕ್ಕಿ ಹಿಟ್ಟು, ಸ್ವಲ್ಪ ಬೆಲ್ಲ, ಈ ಒಣ ಕೊಬ್ಬರಿ ತುರಿದಿರುವಂಥದ್ದು, ಈ ಮೂರನ್ನು ಕೂಡ ಮಿಶ್ರಣ ಮಾಡಿಕೊಳ್ತಕ್ಕಂತಹದ್ದು. ಈ ಕಪ್ಪು ಇರುವೆಗಳು ಎಲ್ಲಿ ಗೂಡು ಕಟ್ಟಿರ್ತಾವೋ ಆ ಗೂಡು ಹತ್ರ ಹೋಗಿ ಹಾಕುವಂಥದ್ದು. ಶುಕ್ರವಾರ ಮಂಗಳವಾರ ಹಾಕಿ. ಅದು ಆಹಾರ, ಅದು ಪ್ರತಿನಿತ್ಯ ನಾನು ಕೊಡ್ತೀನಿ. ಶುಕ್ರವಾರ ಮಂಗಳವಾರ ತಿನ್ನಬೇಕಾ? ಪ್ರತಿನಿತ್ಯ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ, ಖಂಡಿತ ಕೊಡಿ, ತೊಂದರೆ ಇಲ್ಲ. ಆದರೆ ಶುಕ್ರವಾರ ಮಂಗಳವಾರ ಅಂತ ಮಾಡಿದಾಗ ಬಹುಶಃ ನಮಗೆ ಯಾರದ್ದಾದರೂ ಎಂದಾದರೂ ಯಾವತ್ತಾದರೂ ಶಾಪ ಇತ್ತು ಅಂದರೆ ಅದು ನಿವೃತ್ತಿ ಆಗುತ್ತೆ ಶುಕ್ರವಾರ ನೀವು ಕೊಡೋದ್ರಿಂದ. ಇನ್ನು ಮಂಗಳವಾರ ಭೂಮಿಗೆ ಸಂಬಂಧಪಟ್ಟ ದಿನವಾದ್ದರಿಂದ ನಿಮಗೆ ಪಾಯ ಪೂಜೆ ಶಂಕುಸ್ಥಾಪನೆ ಮಾಡಿಸಿ ಮನೆ ಮಾಡಿಕೊಡುತ್ತೆ. ಯಾರಾದರೂ ಇದನ್ನು ಪರೀಕ್ಷೆ ಮಾಡ್ತೀನಿ ಅಂತಂದರೆ 15 ಶುಕ್ರವಾರಗಳು ಮತ್ತು 27 ಮಂಗಳವಾರಗಳು ಮಾಡ್ತಾ ಬನ್ನಿ. ಅದರಲ್ಲೇ ನಿಮಗೆ ಒಂದು ಇಂಡಿಕೇಶನ್, ಶುಭ ಸೂಚನೆ ಕೊಡತಕ್ಕಂತಹದ್ದು ಶತಸಿದ್ಧ. ಇದು ಮನಸ್ಸಲ್ಲಿಟ್ಕೊಳ್ಳಿ. ಮನುಷ್ಯ ಅನ್ನುವ ಏನಂತಂದರೆ, ಈಗ ಮನೆ ಮಹಲು ಇವೆಲ್ಲ ಮಾಡ್ಕೊಂಡಿದ್ದಾನೆ. ಇದಕ್ಕೂ ಮುನ್ನ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಅಂತಹ ಗುಹೆಯನ್ನು ಮಾತ್ರ ಯಾವತ್ತಾದರೂ ಒಂದು ಜನ, ಈಗ ನಾನು ಹೇಳಿದ್ದೆ ನೆನಪಿಟ್ಕೊಂಡಿದ್ದು, ಬಹುಶಃ ಅದರ ಹತ್ರ ಹೋಗಿದ್ದೀರಿ, ಅಥವಾ ಅದೇ ಕೆಲಸವಾಗಿ ನೀವು ಹೋಗಿ ಆದರೂ ಕೂಡ ಗುಹೆಯಲ್ಲಿ ಒಂದು ಅಡಿಕೆ ತಟ್ಟೆಯಲ್ಲಿ ಗೋಧಿಯನ್ನು ಹಾಕಿ ಮಣ್ಣಿನ ಹಣತೆಯನ್ನು ಹಚ್ಚಿ ಅಲ್ಲೊಂದು ದೀಪ ಬೆಳಗಿಸ್ಬಿಟ್ಟು ಪುಷ್ಪ ಇಟ್ಟು ಒಂದು ತೆಂಗಿನಕಾಯಿ ಹೊಡೆದು ಬಿಟ್ಟು, ನನಗೆ ಒಂದು ಗೂಡು ಬೇಕು, ಪ್ರಕೃತಿನೇ ಒಂದು ಗೂಡು ಮಾಡಿಕೊಂಡಿದೆ, ನನಗೂ ಕೂಡ ಒಂದು ಗೂಡು ಬೇಕು, ನನಗೂ ಒಂದು ಮನೆ ಬೇಕು ಅಂತೇಳಿ ಪ್ರಕೃತಿ ಜೊತೆ ಮಾತಾಡೋದು. ಈಗ ಯಾರ್ಯಾರ ಜೊತೆನೇ ಮಾತಾಡಿ ಸೈಟ್ ಮೋಸ ಆಯಿತು, ಮನೆ ಕೊಡ್ತಂತ ಮನೆ ಮೋಸ ಆಯಿತು, ಅಣ್ಣನೂ ಮೋಸ ಮಾಡ್ದ, ತಮ್ಮನೂ ಮಾಡ್ದ, ಅಕ್ಕನೂ ಮಾಡಿದ್ಲು, ತಂಗಿನೂ ಮಾಡಿದ್ಲು, ಕೊನೆಗೆ ಅಪ್ಪನೂ ಮಾಡ್ದ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳಿದ್ರೆ ಅಮ್ಮನೂ ಮಾಡಿದ್ಲು. ಇವೆಲ್ಲ ನಿಮ್ಮ ಮುಂದಿದ್ದಾವೆ. ಅದಕ್ಕಾಗಿ ನಂಬಿದರೆ ಹಿಂಬು, ನಂಬದಿರುತ್ತಡೆ ಬಂಬು. ಭಗವಂತನ ನಂಬಿ ಇನ್ನು ಉಳಿದುದೆಲ್ಲ ಪಕ್ಕಕ್ಕೆ ಸರೀರಿ, ನಿಮಗೆ ಅವ ಕೊಟ್ಟೆ ಕೊಡ್ತಾನೆ. ಅಚಲವಾದ ನಂಬಿಕೆ ಇಟ್ಕೊಳ್ಳಿ. ಅದರ ಕುಗ್ಗುಬೇಡಿ. ಯಾರ ಹೊಂದಿದ್ದ ಮಾತಲ್ಲಿ ಕುಗ್ಗುಬೇಡಿ. ಎಂತಹದ್ದು ನಿಮಗೆ ಅವಮಾನ ಆದರೂ ಕುಗ್ಗುಬೇಡಿ. ನಾನು ನಿಮ್ಮ ಜೊತೆಗಿರ್ತೇನೆ. ಕುಗ್ಗಬಾರ್ದು ಅಷ್ಟೇ, ನೀವು ಎದ್ದೇಳಿ. ಯಾಕಂದರೆ ಈ ಭೂಮಿ ಮೇಲೆ ಬಂದ ಮೇಲೆ ಏನಾದರೂ ಒಂದು ನಿಮ್ಮ ಹೆಜ್ಜೆ ಗುರುತು ಬಿಟ್ಟು ಹೋಗಬೇಕಲ್ಲ. ಅಟ್ಲೀಸ್ಟ್ ನಿಮ್ಮ ಒಂದು ವಂಶಕ್ಕೆ
ಒಂದು ಸಣ್ಣದೊಂದು ಪುಟ್ಟ ಮನೆ ನೀವು ಬಿಟ್ಟು ಹೋಗಲೇಬೇಕಲ್ಲ. ಸಾಧನೆ ಕತೆ ಆಮೇಲೆ ಮಾತಾಡೋಣ. ಅಟ್ಲೀಸ್ಟ್ ಅದನ್ನಾದರೂ ಮಾಡಬೇಕು ಅಂತಂದರೆ ಈತ ಸಣ್ಣದೊಂದು ತಂತ್ರ ಮಾಡ್ಕೊಳ್ತಾ ಎದ್ದೇಳಿ ಭಗವಂತ 84 ಲಕ್ಷ ಜೀವರಾಶಿಯಲ್ಲಿ ಆ ಕಪ್ಪು ಇರೋ ಸೃಷ್ಟಿ ಮಾಡಿದನು ಅವನೇ. ನಿಮ್ಮ ಕೈಯಿಂದ ಆಹಾರ ಬೀಳಬೇಕಾದ ಬ್ರಹ್ಮದೇವ ಬರೆದಾಕಿರ್ತಾನೆ. ಅದಕ್ಕೆ ಆಹಾರ ಕೊಟ್ಟರೆ ನೋಡಿ ಹಾಗೆ ಆಗುವಂಥ ಕೆಲಸ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾಯಿದ್ರಿ. ಮೌನವಾಗಿ ಮುಂದುವರೆಸಿ ಭಗವಂತ ಅನ್ನುವವ ನಿಮ್ಮ ಪಾಲಿಗೆ ಇಲ್ಲದಿದ್ದರೂ ಕೂಡ ಅಂತಹ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿ ಕೊಡುತ್ತಾನೆ. ನಿಮ್ಮ ಒಂದು ಯೋಗದಲ್ಲಿ ಅದನ್ನು ಕೊಡುತ್ತಾನೆ. ಖಂಡಿತ ಗುರುಗಳೇ, ಬಾಡಿಗೆ ಕಟ್ಟಿ ಸಾಕಾಗ್ಬಿಟ್ಟಿದೆ, ನಮ್ಮ ಜೀವನನೇ ಬಾಡಿಗೆ ಮನೇಲಿ ಕಳಿಬೇಕೇನೋ ಅಂತ ಅಂದ್ಕೊಂಡಿರೋರಿಗೆ ಇವತ್ತು ಒಂದು ಅದ್ಭುತವಾಗಿರುವಂಥ ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಆ ಶುಕ್ರವಾರಗಳು ಮಂಗಳವಾರಗಳು ಅವರ ಒಂದು ಲೈಫ್ನಲ್ಲಿ ಯಾವ ರೀತಿ ಚಮತ್ಕಾರಗಳಾಗಿ ಮೂಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಸ್ವಂತ ಮನೆ ಕನಸು ನನಸಾಗಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.